ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಿರಿ ಚಾನಲ್. ವಿತ್ ಸ್ಪೆಷಲ್ ಏನಪ್ಪ ಅಂದರೆ ಮಸಾಲೆ ಚಿತ್ರಾನ್ನ ಫ್ರೆಂಡ್ಸ್. ಸೊ ಮಸಾಲೆ ಚಿತ್ರಾನ್ನಕ್ಕೆ ಏನೇ ಬೇಕಪ್ಪ ಅಂದರೆ ಸ್ಪೆಷಲ್ಲಾಗಿ ನಮಗೆ ಈ 3 ಇಂಗ್ರೀಡಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಾಸಿವೆ, ಜೀರಿಗೆ ಮತ್ತು ಮೆಂತೆ. ಸೊ ಈ 3ನೂ ರೆಡಿ ಮಾಡಿಕೊಂಡು ಜೊತೆಗೆ ಈರುಳ್ಳಿ, ಟೊಮೆಟೊ, ಚಿತ್ರಾನ್ನಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಸ್ಕೊಂಡು ವಿತ್ ತೆಂಗಿನಕಾಯಿ ತುರಿ, ಅದು ತುಂಬಾ ಇಂಪಾರ್ಟೆಂಟು, ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಇದೆಲ್ಲ ರೆಡಿ ಮಾಡಿಕೊಂಡು ನಾವು ತೊಗೊಂಡಿರುವಂಥ ಈ 3 ಜೀರಿಗೆ, ಮೆಂತೆ ಮತ್ತು ಸಾಸಿವೆ ಈ 3 ನಾವು ಬಾಣಲೆಯಲ್ಲಿ ಸ್ವಲ್ಪ ಸಿಡಿಯೋ ಥರ ಹುರ್ಕೋಬೇಕು ಫ್ರೆಂಡ್ಸ್. ಸೊ ಇದೆಲ್ಲ ಆದಮೇಲೆ ಈ 3ನೂ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾವು ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದೇ ಮಿಕ್ಸಿಗೆ ಕಾಯಿ ಸಹ ನಾವು ಹಾಕ್ಕೊಂಡು ತುರಿ ಮಾಡ್ಕೋಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ ನಾವು ಕಡಲೆಕಾಳು ಇವೆಲ್ಲನೂ ಮಿಕ್ಸ್ ಮಾಡ್ಕೋಬೇಡಿ. ಸೊ ಇದನ್ನೆಲ್ಲ ಹಾಕಿದ್ರೇ ನಮಗೆ ಮಸಾಲೆ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರೋದು. ಸೊ ಫಸ್ಟ್ಗೆ ನಾವು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಕಿ ಅದ್ರ ಜೊತೆಗೆ ಕಡಲೆ ಬೀಜ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೆಟೊ ಹಾಕಿ ಅದಕ್ಕೆ ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡಿದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಫ್ರೆಂಡ್ಸ್, ಅದು ತುಂಬ ಸಾಫ್ಟ್ ಆಗುತ್ತೆ. ಅದಾದಮೇಲೆ ನಾವು ಮಾಡಿರುವಂಥ ಪೌಡರ್ ಬಂದು 2 ಸ್ಪೂನ್ ಹಾಕ್ಕೊಂಡು ಅದಾದಮೇಲೆ ಅದ್ರ ಜೊತೆಗೆ ಅರಿಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅದೊಂದು ಹದಕ್ಕೆ ಬಂದಾದಮೇಲೆ ಅದಕ್ಕೆ ನಿಂಬೆಹಣ್ಣು ರಸ ಹಾಕಬೇಕು ಫ್ರೆಂಡ್ಸ್ ಹುಳಿಗೆ. ಸೊ ಅದಾದಮೇಲೆ ರೈಸ್ ರೆಡಿ ಮಾಡಿಕೊಂಡು ರೈಸ್ ಜೊತೆಗೆ ಈ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ತಿಂತಾಯಿದ್ರೆ ವಾವ್ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒನ್ಸ್ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇದು ಬಂದು